ಹೆಸರು ಪ್ರೇಮ್ ಕುಮಾರ್ ಅಂತ. ಸೊ ನಮ್ಮದು ಶೋರೂಮ್ ಹೆಸರು ಬಂದ್ಬಿಟ್ಟು ಶಿವರಾಜ್ ಎಲಿಕ್ಸರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಇದು ಬಂದ್ಬಿಟ್ಟು ಬಿಹೈಂಡ್ ಗೊರಗುಂಟೆಪಾಳ್ಯ ಬಿಹೈಂಡ್ KLE ಡೆಂಟಲ್ ಕಾಲೇಜ್ ಇದೆ. ಓಕೆ ಸರ್, ಇವತ್ತು ಯಾವ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಸೊ ಇದು ಬಂದ್ಬಿಟ್ಟು ಬಜಾಜ್ ವಿಗೋ 7012 ಅಂತ. ಓಕೆ. ಸೊ ಇದು ಬಂದ್ಬಿಟ್ಟು ಕಂಪ್ನಿ ಸರ್ಟಿಫೈಡ್ ರೇಂಜ್ ಬಂದ್ಬಿಟ್ಟು 259 ಕಿಲೋಮೀಟರ್ಸ್ ಇದೆ. ಬಟ್ ಆಸ್ ಪರ್ ಕಸ್ಟಮರ್ಸ್ ರಿವ್ಯೂಸ್ ಅರೌಂಡ್ 200 ಇಂದ 210 ತನಕ ಬರುತ್ತೆ ಅಂತ ರಿವ್ಯೂ ಇದೆ. ಏನೆಲ್ಲ ಫೀಚರ್ಸ್ ಇದೆ ಸರ್ ಗಾಡೀಲಿ? ಸೊ ಇದು ನಿಮಗೆ ಲೇಟೆಸ್ಟ್ ಮಾಡೆಲ್ ವಿಗೋ ಅಂತ. ಸೊ ಇದಕ್ಕಿಂತ ಮೊದಲೇ ನಮ್ಮದು ಗೋಗೋ ಅಂತ ಇತ್ತು. ಸೊ ಬನ್ನಿ ಸರ್ ಈ ಕಡೆ. ತುಂಬ ಸ್ಪೇಸ್ ಇದೆಯಲ್ಲ ಸರ್, ಆರಾಮಾಗಿ ಕೂತ್ಕೋಬೋದಲ್ಲ? ಹೌದು ಸರ್, ಇದು ವೆಹಿಕಲ್ ಬಂದ್ಬಿಟ್ಟು ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಓಕೆ. ಸೊ ಮುಂದೆ ಆಗಲಿ ಮತ್ತೆ ಕಸ್ಟಮರ್ಗೂ ಕೂಡ ಅವರು ಕೂತ್ಕೊಳ್ಳೋಕ್ಕೆಲ್ಲ ನಿಮಗೆ ನೀವೇ ನೋಡ್ಬೋದು, ತುಂಬ ಸ್ಪೇಷಿಯಸ್ ಆಗಿದೆ. ಆಮೇಲೆ ಇದು ಸೀಟ್ ಕೂಡ ಅಷ್ಟೇ ಸರ್, ನಿಮಗೆ ಫೋಲ್ಡಬಲ್ ಸೀಟ್ ಕೊಟ್ಟಿದ್ದಾರೆ. ಸಪೋಸ್ ಕಸ್ಟಮರ್ಸ್ ಏನಾದ್ರು ಲಗೇಜ್ ಆ ಥರ ಏನಾದ್ರು ಇದ್ರು ಕೂಡ ಅವರು ಲಗೇಜ್ನ ಕೂಡ ಆರಾಮ್ಸೆ ಹಾಕೋಬಹುದು. ಇದು 2-in-1 ಆಗ್ಬಿಡುತ್ತಲ್ಲ? ಹೌದು, 2-in-1 ಆಗಿದೆ. ಕಸ್ಟಮರ್ ಏನಾದ್ರು ಲಗೇಜ್ ಇದೆ ಅಂದ್ರೆ ಲಗೇಜ್ ಕೂಡ ಹಾಕೊಬಹುದು, ಲಗೇಜ್ ಹೊಡಿಬಹುದು, ಲಗೇಜ್ ಪ್ಯಾಸೆಂಜರ್ ಕೂಡ ಹಾಕೊಬಹುದು. ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು, ಮಲ್ಟಿಪರ್ಪಸ್ ಯೂಸ್ ಮಾಡಬಹುದು. ಇನ್ನು ಲೆಗ್ ಸ್ಪೇಸ್ ತುಂಬ ಚೆನ್ನಾಗಿ ಕಸ್ಟಮರ್ಗೆ. ಹೌದು ಸರ್, ಆರಾಮ ಲಗೇಜ್ ಇಟ್ಕೊಂಡು ಆರಾಮ ಕೂತ್ಕೋಬಹುದು. ಹೌದು. ಓಕೆ ಸರ್, ಕ್ಯಾಬಿನ್ ತೋರಿಸಿ ಸರ್, ಕ್ಯಾಬಿನ್ ಏನೇನಿದೆ? ಸೊ ಇದು ನಾರ್ಮಲ್ ನಿಮಗೆ 4 ಅಂದರೆ ಇದರಲ್ಲಿ 2 ಮೋಡ್ ಬರುತ್ತೆ. ಓಕೆ. 2 ಮೋಡ್ ಬಂದ್ಬಿಟ್ಟು ನೀವು ಕೀ ಆನ್ ಮಾಡೋ ತಕ್ಷಣ ಒಂದು ನ್ಯೂಟ್ರಲ್ ಅಂತ ಬರುತ್ತೆ, ಇದು ಬಟನ್ಸ್ ಇದೆಯಲ್ಲ. ಸೊ ಇದು ಇವಾಗ ಡಯಲ್ ಇದು ಕೂಡ ಚೇಂಜ್ ಮಾಡಿದ್ದಾರೆ. ಸೊ ನಿಮ್ಮ ಗಾಡಿ ಕೀ ಆನ್ ಮಾಡ್ತಾನೆ ನ್ಯೂಟ್ರಲ್ ಅಂತ ತೋರಿಸ್ಬಿಡುತ್ತೆ. ಸಪೋಸ್ ಇದು ಮುಂದೆ ಹೋಗೋಕ್ಕೆ 2 ಆಪ್ಷನ್ಸ್ ಇದೆ, D ಮತ್ತು M ಅಂತ. ಸೊ ನಿಮಗೆ DL ಹಾಕೊಂಡಿರಾ ಅಂತಂದರೆ ಇದು ಎಕೋ ಮೋಡ್ ಅಂತ. ಇದರಲ್ಲಿ ನಿಮಗೆ ಟಾಪ್ ಸ್ಪೀಡ್ ಬಂದ್ಬಿಟ್ಟು 35 ಇಂದ 40 ತನಕ ಬರುತ್ತೆ. ಸಪೋಸ್ ಅದಕ್ಕಿಂತ ಸ್ಪೀಡ್ ಜಾಸ್ತಿ ಬೇಕು ಅಂತ ಅಂದಾಗ M ಅಂತ ಹಾಕೊಬೇಕಾಗುತ್ತೆ. M ಬಂದ್ಬಿಟ್ಟು ನಿಮಗೆ ಪವರ್ ಮೋಡು. ಸೊ ಇದರಲ್ಲಿ ನಿಮಗೆ ಟಾಪ್ ಸ್ಪೀಡು 50 ತನಕ ಬರುತ್ತೆ. ಸೊ ಇದೆರಡು ನೀವು ಮೋಡ್ನ ನೀವು ಒನ್ಸ್ ಅಂದರೆ ನೀವು ರನ್ನಿಂಗಲ್ಲಿ ಇರಬೇಕಾದ್ರೆ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಸಪೋಸ್ ನಿಮಗೆ ಸ್ಪೀಡ್ ಬೇಕು ಅಂತ ಅಂದಾಗ M ಅಂತ ಹಾಕೊಬೋದು, ಇಲ್ಲ ನಿಮಗೆ ಸ್ಪೀಡ್ ಬೇಡ ಅಂತ ಅಂದಾಗ D ಕೂಡ ಹಾಕೊಬೋದು. ಆಮೇಲೆ ಮತ್ತೆ ಇದು ಬಂದ್ಬಿಟ್ಟು ರಿವರ್ಸ್ ಅಂತ ಬರುತ್ತೆ. ಈ ರಿವರ್ಸ್ ಇದೆಯಲ್ಲ, ಇದು ನಿಮಗೆ ಗಾಡಿ ಈ ಥರ ನಿಂತ್ಕೊಂಡಿರಬೇಕು. ಸೊ ಈ ಥರ ನಿಂತಾಗ ಮಾತ್ರ ರಿವರ್ಸ್ ಅಂತ ತಗೊಳುತ್ತೆ. ಸೊ ನೀವು ಬೈ ಮಿಸ್ ಆಗಿ ಸಪೋಸ್ ಏನಾದರೂ ವೈಲ್ ರನ್ನಿಂಗಲ್ಲಿ R ಅಂತ ಒತ್ತಿದ್ರು ಇದು R ತಗೊಳ್ಳಲ್ಲ. ಇದು ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ ಥರ ಇದು R ತಗೊಳ್ಳಲ್ಲ. ಯಾಕಂದ್ರೆ ನೀವು ಗಾಡಿ ಮುಂದೆ ಹೋಗಬೇಕು ಅಂದರೆ ಇಲ್ಲಿದೆ ನೋಡಿ ಸರ್, ಇದು ಫಸ್ಟ್ ಹ್ಯಾಂಡ್ ಬ್ರೇಕ್. ಇದು ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಬೇಕು. ಸೊ ಫಸ್ಟ್ ನೀವು ಹ್ಯಾಂಡ್ ಬ್ರೇಕ್ನ ಇಳಿಸ್ಬೇಕು. ಹ್ಯಾಂಡ್ ಬ್ರೇಕ್ ಬಂದ್ಬಿಟ್ಟು ಇಲ್ಲಿದೆ, ಇಲ್ಲಿ ಹ್ಯಾಂಡ್ ಬ್ರೇಕ್. ಹೌದು. ಸೊ ನೀವು ಹ್ಯಾಂಡ್ ಬ್ರೇಕ್ನ ಇಳಿಸ್ಬಿಟ್ಟು ಇಲ್ಲಿ ಕ್ಲಿಯರ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಜಸ್ಟ್ ಅದೇ ನಾವಾಗಲೇ ಹೇಳಿದ್ನಲ್ಲ D ಅಂತ ಬರುತ್ತೆ. ಸೊ ಇದು D ಅಂತ ಪ್ರೆಸ್ ಮಾಡಿದ್ರೆ ಇಲ್ಲಿ D ಅಂತ ಬರುತ್ತೆ. ಜಸ್ಟ್ ಆಕ್ಸಿಲೇಟರ್ ಹಿಂಗೆ ಕೊಟ್ಟರೆ ಗಾಡಿ ಮುಂದೆ ಹೋಗುತ್ತೆ ಅಷ್ಟೇ. ಓಕೆ. ನೀವು ಇವಾಗ D ಮೋಡಲ್ ಇದೆ, ಇದು ಎಕೋ ಮೋಡು. ಸಪೋಸ್ ನಿಮ್ಗೆ ಇನ್ನೂ ಸ್ಪೀಡ್ ಜಾಸ್ತಿ ಬೇಕು ಅಂದಾಗ M ಅಂತ ಒತ್ತಬೇಕಾಗುತ್ತೆ. ಸೊ ಇದು M ಅಂತ ಓದಿದ್ರೆ ಇಲ್ಲಿ ನಿಮಗೆ ರೆಡ್ ಸಿಗ್ನಲ್ ಹೈಲೈಟ್ ಆಗುತ್ತೆ. ಓಕೆನಾ? ಈ ರೆಡ್ ಸಿಗ್ನಲ್ ಹೈಲೈಟ್ ಆದರೆ ಇದು ಪವರ್ ಮೋಡಲ್ ಇದೆ ಅಂತ ಅರ್ಥ. ಈ ಪವರ್ ಮೋಡಲ್ಲಿ ನಿಮಗೆ ಅರೌಂಡ್ ಒಂದು 5 to 10 ಕಿಲೋಮೀಟರ್ ಸ್ವಲ್ಪ ಕಮ್ಮಿ ಬರುತ್ತೆ. ಯೂಶಲಿ ಇಟ್ಸ್ ಬೆಟರ್ ಟು ರೈಡ್ ಇನ್ D ಮೋಡ್. ಅಂದರೆ ನಿಮಗೆ ಎಕೋ ಮೋಡಲ್ ಸಿಟಿಗೆಲ್ಲ D ಸಾಕು. ಸಿಟಿಗೆಲ್ಲ D ಸಾಕು. ಓಕೆ. ಓಕೆನಾ? ಆಮೇಲೆ ನಿಮಗೆ ಇನ್ನೊಂದು ಏನಂತಂದರೆ, ಸಪೋಸ್ ನೀವು ಇದನ್ನ ಸೇಫ್ಟಿ ಪ್ರಿಕಾಷನ್ಸ್ ಅಂತಲೇ ಹೇಳ್ಬೋದು. ಸಪೋಸ್ ನೀವು ಹ್ಯಾಂಡ್ ಬ್ರೇಕ್ ಹಾಕಿದಾಗ ಸೊ ಇದು ಯಾವುದೇ ಬಟನ್ ಕೂಡ ವರ್ಕ್ ಆಗಲ್ಲ. ನೀವು ಹ್ಯಾಂಡ್ ಬ್ರೇಕ್ ಹಾಕ್ಬಿಟ್ಟು D ಒತ್ತಿ, M ಒತ್ತಿ, R ಒತ್ತಿ, ಸೊ ಇದು ಯಾವುದೇ ಬಟನ್ ಕೂಡ ವರ್ಕ್ ಆಗಲ್ಲ. ಸೊ ಮನೇಲಿ ಸಪೋಸ್ ಏನಾದ್ರು ಚಿಕ್ಕ ಮಕ್ಕಳು ಏನಾದ್ರು ಇದ್ದರೆ ಸೊ ಇದು ಹ್ಯಾಂಡ್ ಬ್ರೇಕ್ ಹಾಕಿ ನಿಲ್ಲಿಸೋದು ಒಂದು ಬೆಸ್ಟ್ ಅದು ನಮ್ಮ ಬೆಸ್ಟ್ ಪ್ರಾಕ್ಟೀಸ್. ಓಕೆ ಸರ್, ಬೇರೆ ಏನೆಲ್ಲ ಇದೆ ಸರ್? ಆಮೇಲೆ ಇದು ಬಿಟ್ಟರೆ ನಿಮಗೆ ಸೊ ಇಲ್ಲಿ ನಿಮಗೆ C ಟೈಪ್ ಚಾರ್ಜರ್ ಬರುತ್ತೆ. ಓಕೆ. C ಟೈಪ್ ಚಾರ್ಜರ್ ಬರುತ್ತೆ. ಸೊ ಇದು ನಿಮಗೆ ಡಾಕ್ಯುಮೆಂಟೇಷನ್ ಇಟ್ಕೊಬೇಕಾದ್ರೆ ಗ್ಲೌ ಬಾಕ್ಸ್ ಆ ಕಡೆ ಈ ಕಡೆ ಎರಡು ಕೂಡ. ಸೊ ಇದು ಬಂದ್ಬಿಟ್ಟು ನಿಮಗೆ ಹಜಾರ್ಡ್ ಸೀಲ್ ಬರುತ್ತೆ. ಇದು ಎರಡು ಕೂಡ ನಿಮಗೆ 2 ಕಡೆ ಸ್ಪೀಕರ್ಸ್ ಜಾಗ ಇದೆ. ಸೊ ಸಪೋಸ್ ಏನಾದ್ರು ಅಡಿಷನಲ್ ಆಗಿ ಆ ಥರ ಏನಾದ್ರು ಹಾಕೊಂಡಿದ್ದೀರಾ ಅಂತಂದರೆ ಈ ಸ್ವಿಚ್ ಕೂಡ ಸಪೋಸ್ FM ಆ ಥರ ಏನಾದ್ರು ಹಾಕೊಂಡ್ರೆ ಅದಕ್ಕೆ ಯೂಸ್ ಆಗುತ್ತೆ. ಓಕೆ ಸರ್. ಸೊ ಇದು ಬಂದ್ಬಿಟ್ಟು ನಿಮಗೆ ಕ್ಯಾಬಿನ್ ಲೈಟ್ ನೈಟ್ ಯೂಸ್ ಆಗುತ್ತೆ. ಹೌದು, ನೈಟ್ ಯೂಸ್ ಆಗುತ್ತೆ. ಮತ್ತು ನಿಮಗೆ ಅಡಿಷನಲ್ ಆಗಿ ನಿಮಗೆ ಬೇರೆ ಯಾವುದೋ ವೆಹಿಕಲ್ ಇರಲ್ಲ ಅನಿಸುತ್ತೆ. ಸೊ ಈ ಕಸ್ಟಮರ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನೀವು ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಒಳಗಡೆ ಕೂತ್ಕೊಂಡಾಗ ಸ್ವಲ್ಪ ಕಂಫರ್ಟಬಲ್ ಆಗಿ ಆರಾಮ್ಸೆ ಕೂತ್ಕೊಳ್ಳಿ ಅಂದ್ಬಿಟ್ಟು ನಿಮಗೆ ಹ್ಯಾಂಡಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಸೀಟ್ ಕೂಡ ಅಷ್ಟೇ ಸರ್, ಇದು ಡ್ಯೂಯಲ್, ಇವಾಗ ಕಾರಲ್ಲಿ ಬರುತ್ತಲ್ಲ ಸೇಮ್ ಅದೇ ಥರ ಡ್ಯೂಯಲ್ ಟೋನ್ ಸೀಟ್ ಕವರ್ ಎಲ್ಲ ಸಿಗುತ್ತೆ. ಓಕೆ ಸರ್, ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿರೋ ಸರ್ ಇದಕ್ಕೆ? ಸೊ ಬ್ಯಾಟ್ರಿ ಬಂದ್ಬಿಟ್ಟು ಇಲ್ಲಿ ಬಾಕ್ಸ್ ಇದೆಯಲ್ಲ, ಇಲ್ಲೇ ಬ್ಯಾಟ್ರಿ ಇರೋದು. ಡ್ರೈವರ್ ಸೀಟ್ ಕೆಳಗಡೆನೇ ಇದಾಗಿದೆ. ಸೊ ಇದು ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ IP67 ಸರ್ಟಿಫೈಡ್ ಆಗುತ್ತೆ. ಸೊ ನೀವು ಗಾಡಿನ ಎಂಥ ಮಳೆಯಲ್ಲಿ ಎಂಥ ಧೂಳಿ, ಸಪೋಸ್ ಬೆಂಗಳೂರು ಅಂದರೆ ಸ್ವಲ್ಪ ರೈನಿ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಂಥ ಕಂಡೀಷನಲ್ಲಿ ಬೇಕಾದ್ರೂ ನೀವು ಓಡಿಸ್ಬೋದು. ಬ್ಯಾಟ್ರಿ ಮೋಟರ್ ಎಲ್ಲ ಬಂದ್ಬಿಟ್ಟು ನಿಮಗೆ IP67 ಸರ್ಟಿಫೈಡ್. ಬಜಾಜ್ ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಇರುತ್ತೆ ಆ ಕಡೆನಾ? ಸೊ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಹಿಂದೇನಾ? ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ಇಲ್ಲಿರುತ್ತೆ. ಸೊ ಬಜಾಜಲ್ಲಿ ಇದು ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಅಂತ. ಈ ಕಸ್ಟಮರ್ ಬಂದ್ಬಿಟ್ಟು ಜಸ್ಟ್ ಇವಾಗ ಕೇಬಲ್ ಮಾತ್ರ ಕ್ಯಾರಿ ಮಾಡಬೇಕಾಗುತ್ತೆ. ಕೇಬಲ್ ತೋರಿಸ್ತೀನಿ ನಿಮಗೆ. ಸೊ ಜಸ್ಟ್ ಕೇಬಲ್ನ ಜಸ್ಟ್ ಪ್ಲಗ್ ಇನ್ ಮಾಡಿದ್ರೆ ಸರಿ ಇದರಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಕೇಬಲ್ ಜೊತೆಗೆ ಒಂದು ದೊಡ್ಡ ಬಾಕ್ಸ್ ಇರುತ್ತೆ. ಸೊ ಬಾಕ್ಸ್ ಇರುತ್ತೆ. ಸೊ ಬಜಾಜಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಇದನ್ನ ಆನ್ ಬೋರ್ಡ್ ಚಾರ್ಜರ್ ಅಂತ ಮಾಡಿದ್ದಾರೆ. ಸೊ ಹೌದು, ಬಾಕ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಜಸ್ಟ್ ಆಲ್ರೆಡಿ ಫಿಟೆಡ್ ಆಗಿದೆ, ಗಾಡಿಯಲ್ಲಿ ಫಿಟೆಡ್ ಆಗಿದೆ. ಜಸ್ಟ್ ಕಸ್ಟಮರ್ ಏನಂದರೆ ಜಸ್ಟ್ ಕೇಬಲ್ ಮಾತ್ರ ಕ್ಯಾರಿ ಮಾಡಿದ್ರೆ ಸಾಕು ಅಷ್ಟೇ. ಓಕೆ. ಈಗ ಸಿಂಪಲ್ ಅಂದರೆ ಮೊಬೈಲ್ ಚಾರ್ಜರ್ ಥರ. ಹೌದು, ಮೊಬೈಲ್ ಚಾರ್ಜರ್ ಥರ ಕ್ಯಾರಿ ಮಾಡ್ಕೊಂಡು ಕ್ಯಾರಿ ಮಾಡಿದ್ರೆ
ಸಾಕಾಗತ್ತೆ. ಓಕೆ ಅದು ಚಾರ್ಜಿಂಗ್ ಕೇಬಲ್ ಬಂದ್ಬಿಟ್ಟು ಈ ಥರ ಬರುತ್ತೆ, ಅದೇ ಹೇಳಿದ್ನಲ್ಲ ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಅಂತ. ಸೊ ನೀವು ಜಸ್ಟ್ ಈ ಥರ ಕೇಬಲ್ ಕ್ಯಾರಿ ಮಾಡಿದ್ರೆ ಸಾಕು. ಸೊ ಚಾರ್ಜಿಂಗ್ ಪ್ರೊಸೀಜರ್ ಬಂದ್ಬಿಟ್ಟು ನೀವು ಈ ಥರ ಕ್ಯಾಪ್ ಇರುತ್ತೆ, ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ ಬರುತ್ತೆ. ಸೊ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಸೊ ಚಾರ್ಜಿಂಗ್ ಬಂದ್ಬಿಟ್ಟು ಈ ಥರ ಇದೆ. ಸೊ ಪ್ರೆಸ್ ಮಾಡಿ ಹಾಕೋದು. ಏನು ಮೊಬೈಲ್ ಚಾರ್ಜ್ ಮಾಡ್ದಂಗೆ. ಹೌದು, ಮೊಬೈಲ್ ಚಾರ್ಜ್ ಮಾಡ್ದಂಗೆ. ಈಗ ಸಪೋಸ್ ನಿಮ್ಮ ಮನೇಲಿ ಏನಾದರೂ ದೂರ ಇದೆ ಅಥವಾ ನೀವು ಮನೆಯಿಂದ ಹೊರಗಡೆ ಚಾರ್ಜ್ ಆಗ್ತಿದ್ದೀರಾ ಅಂದರೆ ಸೊ ಈ ಥರ ಚಾರ್ಜಿಂಗ್ ಕನೆಕ್ಟ್ ಮಾಡಿಬಿಟ್ಟು ಹೌದು ಲಾಕ್ ಕೂಡ ಮಾಡ್ಬೋದು. ಯಾರು ಚಾರ್ಜರ್ ಕೂಡ ತೊಗೊಳಕ್ಕಾಗಲ್ಲ. ತುಂಬ ಸೇಫ್ಟಿ ಇದೆ. ತುಂಬ ಸೇಫ್ಟಿ ಇದೆ. ಓಕೆ ಸರ್, ಇನ್ನು ಔಟ್ಸೈಡಲ್ಲಿ ಚಾರ್ಜಿಂಗ್ ಮಾಡ್ಬೋದಲ್ಲ ಇದು? ಔಟ್ಸೈಡಲ್ಲಿ ಮಾಡ್ಬೋದು ಸರ್, ನೋ ಪ್ರಾಬ್ಲಮ್. ನೀವು ಔಟ್ಸೈಡು ಸಪೋಸ್ KEB ಮತ್ತು ನಿಮಗೆ ಹೊರಗಡೆ ಯಾವುದೇ ಚಾರ್ಜಿಂಗ್ ಸ್ಟೇಷನ್ಸ್ ಇದ್ರೂ ಕೂಡ ಸೊ ಈ ಕೇಬಲ್ನ ನೀವು ಕ್ಯಾರಿ ಮಾಡ್ಕೊಂಡು ಹೋದರೆ ಸೊ ನೀವು ಹೊರಗಡೆ ಎಲ್ಲೇ ಕೂಡ ನೀವು ಚಾರ್ಜ್ ಹಾಕೊಬೋದು, ಆರಾಮಾಗಿ ಚಾರ್ಜ್ ಹಾಕೊಬೋದು. ಓಕೆ, ಇನ್ನು ಕ್ಯಾಬಿನ್ ಡಿಕ್ಕಿ ಸ್ಪೇಸ್ ಸರ್ ಆ್ಯಕ್ಚುಲಿ ಈ ಮಾಡೆಲಲ್ಲಿ ನಿಮಗೆ ಅಡಿಷ್ನಲ್ ಆಗಿ ಹಿಂದೆ ಕೂಡ ಈ ಥರ ಓಪನ್ ಮಾಡ್ಕೊಬೋದು. ಹಿಂದೆ ಓಪನ್, ಇದು ಕೂಡ ಓಪನ್ ಆಗುತ್ತೆ. ಆಮೇಲೆ ಈ ಡೋರ್ಸ್ ಕೂಡ ಓಪನ್ ಆಗುತ್ತೆ. ಡೋರ್ ಓಪನ್ ಆಗುತ್ತೆ. ಹೌದು, ಡೋರ್ ಕೂಡ ಓಪನ್. ಸೊ ಈ ಥರ ಓಪನ್ ಆಗಲ್ಲ. ಆಮೇಲೆ ಇನ್ನೊಂದು ಅದೇ ಕಾರ್ ಥರ ಇದೆಯಲ್ಲ ಸರ್? ಹೌದು, ಅವಾಗಲೇ ಹೇಳಿದ್ನಲ್ಲ. ಸೊ ಈ ಥರ ಸೀಟ್ ಕೂಡ ನಿಮಗೆ ಫೋಲ್ಡ್ ಮಾಡ್ಕೊಬೋದು. ಸೊ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಿಮಗೆ ಲಗೇಜ್ ಕೂಡ ಅಷ್ಟೇ ಮಲ್ಟಿಪಲ್ ಇರ್ಬೋದು, ಲಗೇಜ್ ಹೊಡಿಬೋದು, ಪ್ಯಾಸೆಂಜರ್ ಹೊಡಿಬೋದು. ಪ್ಯಾಸೆಂಜರು ಮತ್ತು ಲಗೇಜ್ ಎರಡಕ್ಕೂ ಯೂಸ್ ಆಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ಸರ್ ಇದು, ಒಳ್ಳೆ ಕಾರ್ ಟೈಪಲ್ಲಿ ನೋಡಿ. ಹೌದು ಸರ್, ಏನಾರು ಅಕಸ್ಮಾತ್ ಲಗೇಜ್ಗಳಿದ್ರೆ ಆರಾಮಾಗಿ ಲಗೇಜ್ ಹಾಕೊಂಡು ಹೋಗ್ಬೋದು. ನೋಡಿ ನೀವು ಬಿಲ್ಡ್ ಕ್ವಾಲಿಟಿ ಕೂಡ ಚೆಕ್ ಮಾಡ್ಬೋದು. ಈ ಬಿಲ್ಡ್ ಕ್ವಾಲಿಟಿನ ನಿಮ್ಗೆ ಬೇರೆ ಯಾವುದೇ ಎಲೆಕ್ಟ್ರಿಕ್ ವೆಹಿಕಲಲ್ಲಿ, ಬೇರೆ ಯಾವುದೇ ಕಂಪನಿ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಈ ಥರ ಬಿಲ್ಡ್ ಕ್ವಾಲಿಟಿ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಓಕೆ ಸರ್, ಇನ್ನು ಸ್ಟೆಪ್ನಿ ಎಲ್ಲಿ ಇಟ್ಟಿರುತ್ತೆ ಸರ್ ಇದಕ್ಕೆ? ಸೊ ಸ್ಟೆಪ್ನಿ ಕೆಳಗಡೆ ಬರುತ್ತೆ. ಇದು ಬರುತ್ತೆ. ಇದ್ರ ಕೆಳಗಡೆ ಇದೆಯಾ? ಸೊ ಇದು ಸ್ಟೆಪ್ನಿ ಬಂದ್ಬಿಟ್ಟು ಸೊ ಇಲ್ಲಿ ಇರುತ್ತೆ. ಸೊ ಇದು ಸ್ಟೆಪ್ನಿ, ಇದು ನಿಮಗೆ ಜಾಕು. ಓಕೆ, ಸೊ ನೀವು ಚಾರ್ಜಿಂಗ್ ಕೇಬಲ್ ಏನಾದ್ರು ಹಿಡ್ಕೊಂತೀರಾ ಅಂತಂದರೆ ಇಲ್ಲಿ ಸೆಪ್ರೇಟಾಗಿ ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಬಾಕ್ಸ್ ಹಾಕ್ಬಿಟ್ಟು ನೀವು ಚಾರ್ಜಿಂಗ್ ಕೇಬಲ್ನ ಇಲ್ಲಿ ಲಾಕ್ ಮಾಡ್ಕೊಬೋದು. ಸೊ ಆ ಫೆಸಿಲಿಟಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಸರ್ ಇದು. ಹೌದು ಸರ್, ನೋಡಿ ಸ್ಟೆಪ್ನಿಗೆ ಸೇಫ್ಟಿ ತುಂಬ ಚೆನ್ನಾಗಿದೆ. ಹೌದು, ಮೊದಲ ಓಪನ್ ಆಗಿ ಇಟ್ಬಿಟ್ರೆ ತೊಗೊಂಡೋಗ್ಬಿಡೋರು, ತುಂಬ ಸೇಫ್ಟಿ ಇದೆ ಈಗ. ಆಮೇಲೆ ಈ ಮೋಟ್ರಲ್ಲಿ ನಿಮಗೆ IP67 ಸರ್ಟಿಫೈಡ್ ಬರುತ್ತೆ. ಓಕೆ, ಸೊ ನೀವು ಎಂಥ ಮಳೆಯಲ್ಲಿ ಎಂಥ ಧೂಳಲ್ಲಿ ಗಾಡಿನ ಎಲ್ಲೇ ಬೇಕಾದರೂ ನೀವು ನಿಶ್ಚಿಂತೆಯಿಂದ ಆರಾಮ್ಸೆ ಓಡಿಸ್ಕೊಬೋದು. ಸೊ ಮಳೆ ನೀರು ಬಿದ್ದರೆ ಏನಾಗುತ್ತೆ, ಸೊ ಆ ಥರ ಎಲ್ಲ ಏನು ವರೀಸಿಲ್ಲ ನಿಮಗೆ. ವರೀಸಿಲ್ಲ. ಓಕೆ ಸರ್, ಲೋನ್ ಆಪ್ಷನ್ ಏನಿದೆ ಸರ್ ಈಗ? ಸೊ ಲೋನ್ ಬಂದ್ಬಿಟ್ಟು ನಿಮ್ಮದು ಕಸ್ಟಮರ್ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮಲ್ಲಿ ಕ್ಲೋಸ್ ಟು 6 to 7 ಫಿನಾನ್ಷಿಯಲ್ಸ್ ಇದ್ದಾರೆ. ಸೊ ಕಸ್ಟಮರ್ ಸಿಬಿಲ್ ಯಾವ ಥರ ಇದೆಯೋ ಸೊ ಅದ್ರ ಮೇಲೆ ನಾವು ಕಸ್ಟಮರ್ಗೆ ಲೋನ್ ಹಾಕ್ಬಿಟ್ಟು ಕೊಡ್ತೀವಿ. ಸೊ ನಮ್ಮದು ಕಸ್ಟಮರ್ ಸಪೋಸ್ ಯಾರೋ ಇಂಟ್ರೆಸ್ಟ್ ಇದ್ದರೆ ಸೊ ನಿಯರ್ ಬೈ ಗುರುಗುಂಟೆಪಾಳ್ಯ ಕ್ಯೂರಾಜ್ ಎಲಿಕ್ಸರ್ ಪ್ರೈವೇಟ್ ಲಿಮಿಟೆಡ್ ಅಂತ, ಸೊ ಬಿಹೈಂಡ್ KLE ಡೆಂಟಲ್ ಕಾಲೇಜ್ ಇದೆ. ಸೊ ಕಸ್ಟಮರ್ ಬಂದು ವಿಸಿಟ್ ಮಾಡ್ಬೋದು. ಸೊ ಅವ್ರ ಸಿಬಿಲ್ ಮೇಲೆ ಹೆಂಗಿದೆಯೋ ಸೊ ಡೌನ್ ಪೇಮೆಂಟ್ ಕೂಡ ಅಷ್ಟೇ. ಸೊ ಸ್ಟಾರ್ಟಿಂಗ್ ಫ್ರಮ್ 40,000 to 45,000 ಸ್ಟಾರ್ಟ್ ಆಗುತ್ತೆ. ಇದು ಕೂಡ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, ಇನ್ನು ಟೆಸ್ಟ್ ಡ್ರೈವ್ ಎಲ್ಲ ಮಾಡಬೇಕು ಅಂದ್ರೆ ಬರ್ಬೋದು, ಹೇಗೆ ಸರ್ ಇದು? ಸರ್ ಟೆಸ್ಟ್ ಡ್ರೈವ್ ಕೂಡ ಇದರಲ್ಲೂ ಅಷ್ಟೇ ನಿಮಗೆ ಹೋಮ್ ಟೆಸ್ಟ್ ಡ್ರೈವ್ ಕೂಡ ಇದೆ. ಸಪೋಸ್ ಕಸ್ಟಮರ್ ಇಲ್ಲಿ ಶೋರೂಮ್ಗೆ ವಿಸಿಟ್ ಮಾಡೋಕ್ಕಾಗಲ್ಲ ಅಂತ ಅಂದರೂ ಕೂಡ ನಾವು ಅವ್ರಿಗೆ ಹೋಮ್ ಟೆಸ್ಟ್ ಡ್ರೈವ್ ಕೂಡ ಫೆಸಿಲಿಟಿ ಇದೆ. ಇಲ್ಲ ಕಸ್ಟಮರ್ ಕೂಡ ವಿಸಿಟ್ ಇಲ್ಲಿ ಬಂದು ನೋಡ್ತಾರೆ ಅಂತಂದರೆ ಸೊ ಶೋರೂಮಲ್ಲಿ ಕೂಡ ವೆಹಿಕಲ್ಸ್ ಅವೈಲೇಬಲ್ ಇದೆ. ಓಕೆ, ಇನ್ನು ರಜಾ ಏನಾರು ಇದೆ ಸರ್ ಟೈಮಿಂಗ್ಸ್? ಸರ್ ನಮ್ಮದು ನಮ್ಮದು ವರ್ಕಿಂಗ್ ಟೈಮ್ಸ್ ಬಂದ್ಬಿಟ್ಟು ಮಾರ್ನಿಂಗ್ 9:30 to ಈವ್ನಿಂಗ್ 6 o'clock ತನಕ ಇರುತ್ತೆ. ಸೊ ಓನ್ಲಿ ಸಂಡೇ ಮಾತ್ರ ರಜಾ. ಸೊ ಮಿಕ್ಕಿರೋ ಎಲ್ಲ ದಿನವೂ ನಾವು ವರ್ಕಿಂಗಲ್ಲಿ ಇರ್ತೀವಿ. ಓಕೆ, ಶೋರೂಮ್ ನಂಬರ್ ಒಂದು ಶೇರ್ ಮಾಡಿ ಸರ್ ಹಾಗೆ. ಸೊ ಶೋರೂಮ್ ನಂಬರ್ ಬಂದ್ಬಿಟ್ಟು 9008294927. ಸೊ ಕಸ್ಟಮರ್ಗೆ ಯಾವುದೇ ಕೊರೀಸ್ ಇರಲಿ ಏನೇ ಇರಲಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು.